ನಮಸ್ತೆ. ವಾವ್ ವೈ ಡಾಟ್ ರೀಲ್ಸ್ಗೆ ನಿಮಗೆ ಸ್ವಾಗತ. ಈ ಮಾಹಿತಿ ನೀವು ನಂಬಲ್ಲ ಸ್ನೇಹಿತರೆ, ಆದ್ರೆ ನಿಜ. ಇವರು ಕೇರಳದವರು, ಕೋಟ್ಯಾನುಗಟ್ಲೆ ಆಸ್ತಿ ಇದೆ. ನೆಹರು ನಿಕೇತನ ಪ್ರೌಢಶಾಲೆ ಫೌಂಡರ್ ಇವರೇ. ಆದ್ರೆ ಇವ್ರು ಇವಾಗ ನಮ್ಮ ಬೆಂಗಳೂರಲ್ಲಿ ಅನಾಥ ಆಶ್ರಮದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಆಶ್ರಮ ಹೆಸರು ಕೊನೆಲಿ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋ ಕೊನೆವರೆಗೆ ನೋಡಿ, ಯಾಕೆ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಇವರಿಗೆ ಒಬ್ಬ ಮಗ, ಬುದ್ಧಿವಂತ ಮತ್ತು ಭರತನಾಟ್ಯ ಡಾನ್ಸರ್, ಪ್ರೆಸಿಡೆಂಟ್ ಹತ್ರ ಮೆಡಲ್ ಕೂಡ ಪಡ್ಕೊಂಡಿದ್ದಾರೆ. ತುಂಬಾ ಐಷಾರಾಮಿ ಜೀವನ. ಆದ್ರೆ ದೇವ್ರು ಇವರಿಗೆ ಆ ಸಂತೋಷ ತುಂಬಾ ದಿನ ಕೊಟ್ಟಿಲ್ಲ. ಯಾಕೆಂದರೆ ಆಕೆಗೆ ಕಿಡ್ನಿ ಫೇಲಿಯರ್ ಆಗಿ ಆಸ್ತಿ ಎಲ್ಲ ಆಕೆಯ ಆಪರೇಷನ್ಗೆ ಆಗೋಗುತ್ತೆ. ಕಿಡ್ನಿಗೆ ಕೋಟಿ ಆಯ್ತಾ ಅಂತ ನೀವು ಅನ್ಕೋಬಹುದು. ಆದರೆ ಇದು ನಿಜ, ಬದುಕುವುದು ಹೆಚ್ಚು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಇವರ ಮಗ ಎಲ್ಲ ಆಸ್ತಿ ಮಾರಿ ಅವರ ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸುತ್ತಾನೆ. ಚಿಕಿತ್ಸೆ ಆಗಿದ್ದೇ ಮಗನು ಮನೆ ಬಿಟ್ಟು ಹೋದ. ಅವರ ತಾಯಿ ಗೊತ್ತಿರುವ ಪೊಲೀಸ್ನ ಭೇಟಿ ಮಾಡಿ ಹುಡುಕಕ್ಕೆ ನೋಡ್ತಾರೆ. ಫೋನ್ ಸ್ವಿಚ್ ಆಫ್ ಆಗಿರುತ್ತದೆ. ಆಗ ಆಕೆ ಬಂದು ಪೊಲೀಸ್ ಸಹಾಯದಿಂದ ಒಳ್ಳೆ ಆಶ್ರಮ ಹುಡುಕಿ ಆ ಆಶ್ರಮದಲ್ಲಿ ಇರ್ತಾರೆ. ಅದು ಪ್ರಶಾಂತ್ ಚಕ್ರವರ್ತಿ ಅವರ ನಿರಾಶ್ರಿತರ ಆಶ್ರಮ. ಈಗಲೂ ಅವರು ಅಲ್ಲೇ ಇದ್ದಾರೆ. ಆದರೂ ಮಗನನ್ನು ಹುಡುಕುವ ಕೆಲ್ಸ ಬಿಟ್ಟಿಲ್ಲ. ಸ್ವಲ್ಪ ದಿನದ ನಂತರ ಆತ ಮುಂಬೈಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಕರ್ಕೊಂಡು ಬರ್ತಾರೆ. ಆದ್ರೆ ಆತ ಮೋಸ ಮಾಡಿ ಹೋಗಿಲ್ಲ. ಹಣ ಎಲ್ಲ ಖಾಲಿಯಾಗಿ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ. ಆದ್ದರಿಂದ ಆತ ನಮ್ಮ ತಾಯಿ ನೀವು ಸ್ವಲ್ಪ ದಿನ ನೋಡಿಕೊಳ್ಳಿ, ನಾನು ಚೆನ್ನಾಗಿ ಹಣ ಗಳಿಕೆ ಮಾಡಿ ಬರ್ತೀನಿ ಅಂತ ಹೇಳಿ ಹೋಗುತ್ತಾನೆ. ನೋಡಿ, ಶ್ರೀಮಂತರಾಗಿದ್ದರು, ಇವಾಗ ತೊಂದರೆ. ಆದ್ರೂನು ಆತ ಸಂಪಾದನೆ ಮಾಡೋಕೆ ಹೋಗಿದ್ದಾನೆ. ಇದ್ರಿಂದ ನಾವು ಏನು ತಿಳ್ಕೋಬೇಕು ಅಂದ್ರೆ ಹಣ ಶಾಶ್ವತವಲ್ಲ. ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ಈ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.